ನೋಡಿ ಕಾರ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನು ನಿಮ್ಮ ಯೋಗೇಶ್ ಶಾವೇರಿ. ನಾವು 10 ಲಕ್ಷ ರೂಪಾಯಿ ಒಳಗಡೆ ಸಿಗುವ ಹ್ಯಾಚ್ ಬ್ಯಾಕ್, ಸಿಡಾನ್ ಮತ್ತು SUV ಕಾರುಗಳ ಬಗ್ಗೆ ತಿಳಿದುಕೊಳ್ಳುವ ಸರಣಿಯನ್ನು ಆರಂಭಿಸಿದ್ದೇವೆ. ಇಂದಿನ ವಿಡಿಯೋದಲ್ಲಿ ನಾವು 10 ಲಕ್ಷ ರೂಪಾಯಿ ಒಳಗಡೆ ಸಿಗುವ ಕೆಲವು ಪ್ರಮುಖ ಹ್ಯಾಚ್ ಬ್ಯಾಕ್ ಕಾರುಗಳು ಯಾವುವು, ಅವುಗಳ ಬೆಲೆ ಮತ್ತು ಮುಖ್ಯ ಫೀಚರ್ಸ್ಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ನಾವು ಕೆಲವೊಂದಿಷ್ಟು ಹ್ಯಾಚ್ ಬ್ಯಾಕ್ ಕಾರುಗಳನ್ನು ಲಿಸ್ಟ್ ಮಾಡಿ ಇಟ್ಟಿದ್ದೇವೆ. ಅದರಲ್ಲಿ ಮೊದಲನೆಯದೇ ಮಾರುತಿ ಸುಜುಕಿ ಸ್ವಿಫ್ಟ್. ಈ ಕಾರಿನ ಎಕ್ಸ್ ಶೋರೂಮ್ ಬೆಲೆ 5,80,000 ರೂಪಾಯಿಂದ ಶುರುವಾಗುತ್ತೆ. ಇದು ಉತ್ತಮ ಮೈಲೇಜ್, ಕಾಂಪ್ಯಾಕ್ಟ್ ಸೈಜ್ ಮತ್ತು ಈಜಿ ಹ್ಯಾಂಡ್ಲಿಂಗ್ ಆಗಿ ಜನಪ್ರಿಯವಾಗಿದೆ. ಮುಖ್ಯ ಫೀಚರ್ಸ್ಗಳಲ್ಲಿ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ವೈರ್ಲೆಸ್ ಕನೆಕ್ಟಿವಿಟಿ ಇದೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಮತ್ತು ಹಲವು ಸೇಫ್ಟಿ ಫೀಚರ್ಸ್ಗಳು ಇದರಲ್ಲಿವೆ. ಸಿಟಿ ಡ್ರೈವಿಂಗ್ ಮತ್ತು ಕಡಿಮೆ ರನ್ನಿಂಗ್ ಕಾಸ್ಟ್ ಬಯಸುವವರಿಗೆ ಸ್ವಿಫ್ಟ್ ಒಳ್ಳೆಯ ಆಯ್ಕೆ ಆಗಬಹುದು. ಇನ್ನು ಎರಡನೇದಾಗಿ ಮಾರುತಿ ಸುಜುಕಿ ಬಲೆನೋ. ಇದರ ಆರಂಭಿಕ ಬೆಲೆ ಸುಮಾರು 6 ಲಕ್ಷದಿಂದ ಶುರುವಾಗುತ್ತೆ. ಬಲೆನೋದಲ್ಲಿ ಸ್ಪೇಷಿಯಸ್ ಕ್ಯಾಬಿನ್ ಇದೆ, ದೊಡ್ಡ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಉತ್ತಮ ಬೂಟ್ ಸ್ಪೇಸ್ ಮತ್ತು ಪ್ರೀಮಿಯಂ ಇಂಟೀರಿಯರ್ ಈ ಕಾರಲ್ಲಿ ಸಿಗುತ್ತೆ. ಫ್ಯಾಮಿಲಿ ಯೂಸ್ ಮತ್ತು ಸಿಟಿ ಡ್ರೈವಿಂಗ್ ಎರಡಕ್ಕೂ ಇದು ಪ್ರಾಕ್ಟಿಕಲ್ ಆಗಿ ಉತ್ತಮವಾಗಿದೆ. ಇನ್ನು ಮೂರನೇದಾಗಿ ಹ್ಯುಂಡೈ ಗ್ರ್ಯಾಂಡ್ i10 ನಿಯೋಸ್. ಇದರ ಆರಂಭಿಕ ಬೆಲೆ ಸುಮಾರು 5,90,000 ರೂಪಾಯಿಂದ ಶುರುವಾಗುತ್ತೆ. ಇದರಲ್ಲಿ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ವೈರ್ಲೆಸ್ ಕನೆಕ್ಟಿವಿಟಿ ಇದೆ, ರಿಯರ್ AC ವೆಂಟ್ಸ್ ಕೂಡ ಇದೆ ಮತ್ತು ಹಲವು ಕನ್ವೀನಿಯೆಂಟ್ ಫೀಚರ್ಸ್ಗಳು ಈ ಕಾರಲ್ಲಿ ಸಿಗುತ್ತೆ. ಕಾಂಪ್ಯಾಕ್ಟ್ ಸೈಜ್ ಇರೋದ್ರಿಂದ ಸಿಟಿ ಟ್ರಾಫಿಕ್ ಮತ್ತು ಪಾರ್ಕಿಂಗ್ಗೆ ಸುಲಭ. ಇನ್ನು ನಾಲ್ಕನೇದಾಗಿ ಬಂದರೆ ಟಾಟಾ ಟಿಯಾಗೋ. ಈ ಟಾಟಾ ಟಿಯಾಗೋ ಕಾರ್ನ ಆರಂಭಿಕ ಬೆಲೆ ಸುಮಾರು 5 ಲಕ್ಷ ರೂಪಾಯಿಂದ ಶುರುವಾಗುತ್ತೆ. ಟಿಯಾಗೋದಲ್ಲಿ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ, ಕಂಫರ್ಟೇಬಲ್ ಕ್ಯಾಬಿನ್ ಮತ್ತು ಹಲವು ಸೇಫ್ಟಿ ಫೀಚರ್ಸ್ಗಳು ಸಿಗುತ್ತವೆ. ಕಡಿಮೆ ಬಜೆಟ್ನಲ್ಲಿ ಹ್ಯಾಚ್ ಬ್ಯಾಕ್ ಖರೀದಿಸಲು ಬಯಸುವವರಿಗೆ ಟಿಯಾಗೋ ಒಂದು ಆಪ್ಷನ್ ಆಗಿ ಇಟ್ಕೋಬೋದು. ಇನ್ನು ಐದನೇದಾಗಿ ಟೊಯೋಟಾ ಗ್ಲಾನ್ಜಾ. ಇದರ ಆರಂಭಿಕ ಬೆಲೆ ಸುಮಾರು 6,30,000 ರೂಪಾಯಿಂದ ಶುರುವಾಗುತ್ತೆ. ಇದು ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಆಗಿದ್ದು ಸ್ಪೇಷಿಯಸ್ ಇಂಟೀರಿಯರ್ ಇದೆ, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಉತ್ತಮ ಬೂಟ್ ಸ್ಪೇಸ್ ಮತ್ತು ಹಲವು ಕನ್ವೀನಿಯನ್ಸ್ ಫೀಚರ್ಸ್ ಈ ಕಾರಲ್ಲಿ ಸಿಗುತ್ತೆ. ಮೈಲೇಜ್ ಮತ್ತು ಕಂಫರ್ಟೇಬಲ್ ಸಿಟಿ ಡ್ರೈವಿಂಗ್ ಬಯಸುವವರಿಗೆ ಗ್ಲಾನ್ಜಾ ಉತ್ತಮವಾಗ್ಬೋದು. ಇನ್ನು ಆರನೇದಾಗಿ ಹ್ಯುಂಡೈ i20. ಈ ಕಾರಿನ ಆರಂಭಿಕ ಬೆಲೆ ಸುಮಾರು 7.5 ಲಕ್ಷದಿಂದ ಶುರುವಾಗುತ್ತೆ. i20ನಲ್ಲಿ ಪ್ರೀಮಿಯಂ ಡಿಸೈನ್ ಇದೆ, ದೊಡ್ಡ ಟಚ್ ಸ್ಕ್ರೀನ್ ಇದೆ, ಕನೆಕ್ಟೆಡ್ ಫೀಚರ್ಸ್, ಕಂಫರ್ಟೇಬಲ್ ಇಂಟೀರಿಯರ್ ಮತ್ತು ಉತ್ತಮ ಕ್ಯಾಬಿನ್ ಸ್ಪೇಸನ್ನು ಹೊಂದಿದೆ. ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಬೇಕು ಎನ್ನುವರಿಗೆ ಇದು ಒಳ್ಳೆಯ ಆಯ್ಕೆ. ಹಾಗಾದರೆ ಯಾವ ಕಾರು ನಿಮಗೆ ಸೂಕ್ತ? ಕಡಿಮೆ ಬಜೆಟ್ ಬೇಕಾದರೆ ಟಾಟಾ ಟಿಯಾಗೋ, ಮೈಲೇಜ್ ಮತ್ತು ಈಸಿ ಮೇಂಟೆನೆನ್ಸ್ ಬೇಕಾದರೆ ಸ್ವಿಫ್ಟ್, ಸ್ಪೇಷಿಯಸ್ ಮತ್ತು ಪ್ರಾಕ್ಟಿಕಲಿ ಬೇಕಾದರೆ ಬಲೆನೋ, ಫೀಚರ್ಸ್ ಮತ್ತು ಕಂಫರ್ಟ್ ಮುಖ್ಯ ಆದರೆ ಗ್ರ್ಯಾಂಡ್ i10 ನಿಯೋಸ್ ಮತ್ತು i20 ಆಯ್ಕೆ ಮಾಡ್ಕೋಬೋದು. ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಫೀಲ್ ಬೇಕಾದರೆ ಟೊಯೋಟಾ ಗ್ಲಾನ್ಜಾ ಅಥವಾ ಹ್ಯುಂಡೈ i20 ಆಯ್ಕೆ ಮಾಡ್ಕೋಬೋದು. ಆದರೆ ಕಾರು ಖರೀದಿ ಮಾಡುವ ಮುನ್ನ ನಿಮ್ಮ ಬಜೆಟ್, ರನ್ನಿಂಗ್, ಮೈಲೇಜ್, ಸೇಫ್ಟಿ ಮತ್ತು ಬೇಕಾದ ಫೀಚರ್ಸ್ ಎಲ್ಲವನ್ನು ಕಂಪೇರ್ ಮಾಡಿ ಟೆಸ್ಟ್ ಡ್ರೈವ್ ಮಾಡೋದು ಕೂಡ ಉತ್ತಮ. ಮತ್ತು ಇಲ್ಲಿ ನಾವು ಹೇಳಿರುವ ಬೆಲೆಗಳು ಸ್ಟಾರ್ಟಿಂಗ್ ಎಕ್ಸ್ ಶೋರೂಮ್ ಪ್ರೈಸ್. ನಿಮ್ಮ ನಗರದಲ್ಲಿ ಆನ್ ರೋಡ್ ಪ್ರೈಸ್, ವೇರಿಯಂಟ್ಸ್, ಇನ್ಶೂರೆನ್ಸ್ ಮತ್ತು ಇತರ ಚಾರ್ಜ್ಗಳಿಂದ ಬದಲಾವಣೆ ಆಗ್ಬೋದು. ಮುಂದಿನ ವಿಡಿಯೋದಲ್ಲಿ 10 ಲಕ್ಷದ ಒಳಗೆ ಸಿಗುವ ಬೆಸ್ಟ್ ಸಿಡಾನ್ ಕಾರ್ಗಳ ಬಗ್ಗೆ ಮತ್ತು ಆ ಕಾರಿನ ಫೀಚರ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.